ವಿರೂಪಾಕ್ಷ ಮತ್ತು ಕೃಷ್ಣ ಟೆಂಪಲ್ನ ನೋಡ್ಕೊಂಡು ಬರ್ತಾ ಇದ್ದಂಗೆ ರೈಟ್ ಸೈಡಿಗೆ ಒಂದು ಚಿಕ್ಕ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಸಿಗುತ್ತೆ. ಯಾಕಂತಂದ್ರೆ ಹಂಪಿ ಅಂತ ಹೇಳಿದ್ರೆ ಹಂಗೆ ಒಂದು ತಿಂಗಳಲ್ಲ, ಒಂದು ವರ್ಷ ಆದರೂ ಕೂಡ ಇಲ್ಲಿನ ಇತಿಹಾಸನ ಹೇಳಿ ಮುಗಿಸೋಕ್ಕಾಗಲ್ಲ. ಚಿಕ್ಕ ಒಂದು ವಿಷಯ ಸಿಕ್ತು, ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ. ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಅಂತ ಹೇಳಿದ್ರೆ ನೋಡಿ, ಈ ಥರ ಸಿಗುತ್ತೆ. ಇದನ್ನ ಭೋಜನ ಶಾಲೆ ಅಂತ ಕರೀತಾರೆ. ಇಲ್ಲಿ ಮಧ್ಯದಲ್ಲಿ ಕಾಲುವೆ, ಬಟ್ ಹೋಗ್ಬೋದಾ ಏನೋ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀನಿ ನಾನು ಒಳಗಡೆ. ನೋಡಿ, ಇದೆಲ್ಲ ಪ್ಲೇಟು, ಇದು ಪ್ಲೇಟು, ಇದು ಸಾಂಬಾರು ಪಲ್ಯ ಎಲ್ಲ ಹಾಕೊಂಡು ತಿನ್ನಕ್ಕಿರೋವಂಥದ್ದು. ಇದು ಎಲೆ ಥರ ಇದೆ. ಅಲ್ಲೂ ಅದೇ ಥರ ಮಾಡಿದ್ದಾರೆ. ಏನೋ ಒಂಥರ ಇವನಿಗೆ ಕಲ್ಲಲ್ಲಿ ಮಾಡಿರೋದು, ಇದು ಬ್ಲ್ಯಾಕ್ ಸ್ಟೋನು. ಎಲ್ಲ ಊಟ, ಸುಮಾರು ಜನ ಬಂದು ಪಂಕ್ತಿಲಿ ಊಟ ಮಾಡುವಂಥ ಒಂದು ಪ್ಲೇಸ್ ಇದು. ಮಧ್ಯದಲ್ಲಿ ನೀರು ಹೋಗ್ತಿತ್ತಂತೆ. ಈ ಮಧ್ಯೆ ಇದೇನಿದೆ, ಇದೊಂದು ಟ್ರೆಂಚು, ಇಲ್ಲಿ ನೀರು ಹೋಗ್ತಿತ್ತು ಹಿಂಗೆ. ಸೊ ಇದು ಊಟ ಮಾಡುವಂಥದ್ದು. ಸೊ ಹಿಂಗೆ ಸುಮಾರು ದೂರ ಅಲ್ಲಿ ಗಂಟನೂ ಅದೇ ಥರ ಇದೆ. ಚೆನ್ನಾಗಿದೆ ವ್ಯವಸ್ಥೆ. ಆ ಟೈಮಲ್ಲೇ ಈ ಥರ ತಲೆಯೆಲ್ಲ ಓಡಿಸ್ಬಿಟ್ಟು ಕಲ್ಲಲ್ಲಿ ಈ ಥರ ಎಲ್ಲ ಮಾಡ್ಕೊಂಡಿದ್ರು ಅಂದರೆ ಗ್ರೇಟ್. ಇಲ್ಲಿ ಬರ್ದಿದ್ದಾರೆ ಏನೇನಿದೆ, ಇದು ಕತೆ ಏನಿದ್ರು, ಸ್ಟೋರಿ ಏನು ಅಂತ. ಭೋಜನ ಶಾಲೆ ಅಲ್ಲಿಂದ ಇಲ್ಲಿ ತನಕ. ಈ ಒಂದು ಹಂಪಿ 7 ಸುತ್ತುಗಳ ಕೋಟೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಕೂಡ ನೀವು ನೋಡ್ತಾ ಇರ್ಬೋದು, ಇದೊಂದು ಕೋಟೆಗಳು ಅಂತ ಹೇಳಿದ್ರೆ ಎಲ್ಲ ಕಾಂಪೌಂಡ್ಗಳು. ಚಿತ್ರದುರ್ಗ ಹಂಗೆ 7 ಸುತ್ತಿನ ಕೋಟೆ ಅಂತ ಹೇಳ್ತಾರೆ, ಇದು ಅದೇ ಥರ 7 ಸುತ್ತಿನ ಕೋಟೆ. ಇನ್ನೊಂದು ಸ್ವಲ್ಪ ದೂರ ಹಂಗೆ ಮುಂದೆ ಬರ್ತಾ ಇದ್ರೆ ಇನ್ನೊಂದು ದೇವಾಲಯಗಳ ಸಮೂಹ ಇದೆ, ಚಂದ್ರಶೇಖರ ಟೆಂಪಲ್. ಅದ್ರದ್ದು ಹಿಸ್ಟ್ರಿ ಏನಿದೆ ಅಂತ ಹೇಳೋದು. ಇದರ ಎಂಟ್ರೆನ್ಸ್ ಈ ಥರ ಇದೆ. ಇವೆಲ್ಲ ನೋಡಿ ಡ್ಯಾಮೇಜ್ ಆಗಿರೋದು ಕಾಣ್ತಾ ಇದೆ. ಮಳೆ ನೀರು ಮೇಲ್ಗಡೆಯಿಂದ ಬಿದ್ದಂತಹ ಮಳೆ ನೀರು ಕೆಳಗಡೆ ಇದ್ರ ಮುಖಾಂತರ ಬೀಳುವಂಥ ಒಂದು ವ್ಯವಸ್ಥೆ ಇದು. ಇಲ್ಲಿಂದ ಬೀಳ್ತಾ ಇತ್ತು ನೀರು ಈ ಜಾಗದಿಂದ. ಅದು ಡಿಸೈನ್ ಮಾಡಿದ್ದಾರೆ. ಪೈಪ್, ನಾವು ಇವಾಗೆಲ್ಲ ಪೈಪ್ ಯೂಸ್ ಮಾಡ್ತೀವಲ್ಲ, ಆವಾಗ ಅವ್ರು ಇದನ್ನ ಯೂಸ್ ಮಾಡ್ತಾಯಿದ್ರು ಈ ಥರ. ಹಾಗೆ ಮುಂದೆ ನಡ್ಕೊಂಡು ಹೋದರೆ ನಮ್ಮ ಮುಂದೆ ಕಾಣ್ತಾ ಇರೋದು 8 ಭುಜಗಳುಳ್ಳ ಸ್ವಿಮ್ಮಿಂಗ್ ಪೂಲ್, ಸ್ನಾನದ ಮನೆ, ಸ್ನಾನದ ಕೊಳ, ಹೆಂಗಾದರೂ ಕರಿಬೋದು. ನೋಡಿ, ಇದು 8 ಆ್ಯಂಗಲ್ಸ್ ಇರುವಂತಹ ಸ್ನಾನದ ಮನೆ. ಮೊದಲು ಇದನ್ನ ಯೂಸ್ ಮಾಡ್ತಿದ್ರು. ನಾವು ಅಲ್ಲಿ ಹಳೇದೊಂದು ನೋಡ್ಕೊ ಬಂದಿದ್ವಿ, ಮಹಾರಾಣಿಯರ ಸ್ನಾನದ ಮನೆ. ಅದು 4 ಆ್ಯಂಗಲ್ಸ್ ಇದೆ, ಇದು 8 ಆ್ಯಂಗಲ್ಸ್ ಇರುವಂಥದ್ದು. ಈ ಸ್ಟ್ಯಾಂಡೆಲ್ಲ ಯೂಸ್ ಮಾಡೋಂಗಿಲ್ವಂತೆ ಈ ಒಂದು ಪರ್ಟಿಕ್ಯುಲರ್ ಈ ಪ್ಲೇಸಿಗೆ ಬಂದರೆ. ಬಟ್ ನಾನು ಬೇರೆ ಕಡೆ ಹೋಗಿದ್ದೆ, ಬಟ್ ಅಲ್ಲಿ ಯಾರು ಕೂಡ ಆ ಥರ ಒಂದು ರಿಸ್ಟ್ರಿಕ್ಷನ್ ಮಾಡಿಲ್ಲ. ಇವ್ರು ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ. ಓಕೆ, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು 8 ಭುಜಗಳುಳ್ಳ ಸ್ನಾನದ ಕೊಳ. ಇದೆಲ್ಲ ಏನು ಅಂತೇಳಿದ್ರೆ ಇಲ್ಲಿ ವಿಜಯನಗರ ಅರಸರ ಅರಮನೆಯ ಫೌಂಡೇಶನ್ಸ್ ಇದು ಅಷ್ಟೇ 3 ಅಂತಸ್ತು 4 ಅಂತಸ್ತಿನ ಮನೆ ಇತ್ತು. ಆದರೆ ಇವೆಲ್ಲವೂ ಕೂಡ ಕಾಲಕ್ರಮೇಣ ಎಲ್ಲ ನಾಶ ಆಗಿದೆ. ಈ ಒಂದು ಅಷ್ಟಭುಜ ಸ್ನಾನದ ಕೊಳನ ಮೊದಲು ಇಲ್ಲಿ ಯಾರಾದರೂ ಇವರ ಸಂಬಂಧಿಕರು ಹಿರಿಯರು ಯಾರಾದರೂ ತೀರೋದ್ರೆ ಆವಾಗ ಬಂದು ಅವರು ಕಾರ್ಯ ಮಾಡ್ತಿದ್ರಲ್ಲ, ಅಂದರೆ ತಿಂಗಳ ತಿಥಿ ಆಗಿರ್ಬೋದು, ವರ್ಷದ ತಿಥಿ ಆಗಿರ್ಬೋದು, ಇದನ್ನು ಮಾಡ್ತಿದ್ರಲ್ಲ, ಆವಾಗ ಈ ಒಂದು ಮೇಲ್ಗಡೆ ಜಾಗದಲ್ಲಿ ಆ ಪಿಂಡ ಪ್ರದಾನಕ್ಕೆ ಪೂಜೆ ಸಲ್ಲಿಸ್ಬಿಟ್ಟು ಅದನ್ನ ಈ ಕೊಳಲ್ಲೇ ಬಿಟ್ಬಿಟ್ಟು ಆಮೇಲೆ ಅಲ್ಲಿ ಮುಂದೆ ಕಾಣ್ತಿದೆಯಲ್ಲ ಬಂದ್ಬಿಟ್ಟು ತಮ್ಮ ವಸ್ತ್ರಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು ಅಲ್ಲಿ ಮುಂದೆ ಕಾಣ್ತಿರುವಂಥ ಸರಸ್ವತಿ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆ ಸಲ್ಲಿಸಿ ತಮ್ಮ ಮನೆಗೆ ಹಿಂತಿರುಗ್ತಿದ್ರು.